ನಮಸ್ಕಾರ ನಮ್ಮ ಎಲ್ಲ ಸ್ನೇಹಿತರಿಗೆ. ನಾನು ಇಲ್ಲಿ ಇವತ್ತಿನ ದಿನಗಳಲ್ಲಿ ನಿಮಗೆ ತೋರಿಸ್ತಿರೋಂಥ ಮಾಹಿತಿಗಳು NH75 ಸಕಲೇಶಪುರದಿಂದ ಮಾರನಹಳ್ಳಿ ಕೆಲಸ ಬಗ್ಗೆ. ನಾನು ಕಳೆದ ಭಾಗ ಕೂಡ ವಿಡಿಯೋನ ತೋರಿಸಿದ್ದೆ. ನಿಮಗೆ ಇಲ್ಲೊಂದು ವಿಡಿಯೋನ ತೋರಿಸ್ತೀನಿ. ಕಳೆದ ವಿಡಿಯೋದಲ್ಲಿ ಸಕಲೇಶಪುರ ಬೈಪಾಸ್ನಿಂದ ಆನೆಮಲ್ನವರೆಗಿನ ವಿಡಿಯೋನ ಬಗ್ಗೆ ಮಾಡಿದ್ದೆ. ಅದಾದ ನಂತರ ಮುಂದಿನ ಭಾಗದ ವಿಡಿಯೋಗಳನ್ನು ತೋರಿಸ್ತೀನಿ ಅಂತ ಹೇಳಿ ನಿಮಗೆ ಇದರಲ್ಲಿ ಮಾಹಿತಿ ಹೇಳಿದ್ದೆ. ನೀವಿಲ್ಲಿ ನೋಡ್ಬೋದು ಮಾಹಿತಿಗಳನ್ನು. ತಡೆಗೋಡೆ ಕಟ್ಟುತ್ತಾರೆ ಅಂಥದ್ದು ಕಳೆದ ಬಾರಿ ನಾನು ಎಕ್ಸ್ಪ್ಲೇನ್ ಮಾಡುವಾಗ ನೋಡಿ, ಇಲ್ಲಿ ಗಾರ್ಬೇನ್ ತಡೆಗೋಡೆ ಅಂತೇಳಿ ಅಂತ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದರು. ನಮ್ಮ NH75 ಗ್ರೂಪ್ ಇದೆ, ನೀವು ನೋಡ್ಬೋದು. ಇಲ್ಲಿ ಗಾರ್ಬೇನ್ ತಡೆಗೋಡೆ ಅಂತೇಳಿ ಏನು ಮಾಡ್ತಾಯಿದ್ದಾರೆ, ಈ ತಡೆಗೋಡೆ ಇದಕ್ಕೊಂದು ಚೈನ್ಗಳನ್ನು, ತಂತಿಗಳನ್ನು ಸುತ್ತುವ ಮೂಲಕ ಮತ್ತು ಕಲ್ಲುಗಳನ್ನು ಹಾಕಿದ್ದಾರೆ. ಇದು ಯಾವುದೇ ರೀತಿಯಾದಂತಹ ಒಂದು ಗಟ್ಟಿಯಾಗಿರುವಂಥ ಅಂಶ ಅಂತ ಹೇಳೋಕ್ಕಾಗೋದಿಲ್ಲ. ಇದು ನೀರಿನ ತೇವಾಂಶವನ್ನು ತೆಗೆದುಕೊಳ್ಳುವಾಗ ಇದು ಯಾವ ಸಮಯದಲ್ಲಿ ಬೇಕಾದರೂ ನೀರು ಯಥೇಚ್ಛವಾಗಿ ನುಗ್ಗಿದ್ರೆ ಇದು ಮುರ್ಕಂದು ಬೀಳ್ಬೋದು. ನೀವು ಅಲ್ಲಿ ನೋಡ್ಬೋದು, ತಡೆಗೋಡೆ ಕಟ್ಟಿದ್ದು ಸ್ಟ್ರೈಟಾಗಿ ಕಟ್ಟಿದ್ರು, ಆ ಭಾಗ ಆಲ್ರೆಡಿ ಮುರ್ಕೊಂಡು ಹೋಗೋ ರೀತಿ ಮುಂದೆ ಬಂದಿದೆ. ಇದು ಇಲ್ಲಿಯ ಪರಿಸ್ಥಿತಿ. ನಮ್ಮ ರಾಜ್ಕಮಲ್ ಕಂಪ್ನಿಯವರು ಕೆಲಸ ಮಾಡ್ತಿರೋಂಥ ಪರಿಸ್ಥಿತಿ. ಈ ಗಾರ್ಬೇನ್ ತಡೆಗೋಡೆ ಯಾವ ರೀತಿ ಇದೆ, ಇಲ್ಲಿ ರಸ್ತೆ ಕಾಮಗಾರಿಯ ಬಗ್ಗೆ ನೀವು ನೋಡ್ಬೋದು. ಇಲ್ಲಿ ಯಾವ ರೀತಿಯಾದಂಥ, ಇಲ್ಲಿಗೆ ಆಲ್ರೆಡಿ ಇವರು ರಸ್ತೆ ಹಾಕಲಿಕ್ಕೆ ಅಂತೇಳಿ ಇದನ್ನು ಮಾಡ್ಕೊಂಡಿದ್ರು, ಬೆಡ್ಗಳನ್ನು ಹಾಕಿ ರೆಡಿ ಮಾಡಿದರು. ಈ ಮಳೆ ಯಥೇಚ್ಛವಾಗೋದ್ರಿಂದ ನೋಡಿ, ಇಲ್ಲಿ ತೇಪೆ ಕೆಲಸಗಳನ್ನು ಮಾಡಿದ್ದಾರೆ. ಸಿಮೆಂಟ್ಗಳನ್ನು ನೀರು ಲೀಕ್ ಆಗದಿರೋ ರೀತಿ ಮಾಡ್ಕೊಂಡು ಇವು ರೆಡಿ ಮಾಡ್ತಾಯಿದ್ದಾರೆ. ನಮ್ಮದು ಹಳೆ ರಸ್ತೆ ಅದಾಗಿರ್ತದೆ. ಇದು ಹೊಸ ರಸ್ತೆ ಸ್ಟ್ರೈಟಾಗಿ ಮಾಡಲಿಕ್ಕೆ ಇಲ್ಲಿ ಇವರು ತಡೆಗೋಡೆಯನ್ನು ಕಟ್ಕೊಂಡಿರ್ತಾರೆ. ಇದಕ್ಕೆ ಬೇಕಾಗಿರುವಂಥ ಕಾಮಗಾರಿಯನ್ನು ಮಾಡ್ತಾ ಇಲ್ಲ. ಕಳೆದ 5 ವರ್ಷದಿಂದ ಎಲ್ಲ ಮಿನಿಸ್ಟರ್ಗಳು, ಎಲ್ಲ ಸರ್ಕಾರದ ಮಿನಿಸ್ಟರ್ಗಳು, ಎಲ್ಲ ಸರ್ಕಾರ, ಯಾವುದೇ ಸರ್ಕಾರ ಬರಲಿ, ಆ ಸರ್ಕಾರದ ಈ ರಸ್ತೆಯನ್ನು ಮಾಡಲಿಕ್ಕೆ ಬಂದ ನಂತರ ಕರ್ನಾಟಕದ ಎಲ್ಲ ಸರ್ಕಾರಗಳು ಬಂದು ಹೋಗಿವೆ. ಬಟ್ ಆದರೂ ಕೂಡ ಈ ರಸ್ತೆಗೆ ಯಾಕೆ ಈ ರೀತಿಯಾದಂತಹ ಒಂದು ಯೋಜನೆಯನ್ನು ಇಂಪಾರ್ಟೆಂಟಾಗಿ ತೋರಿಸ್ತಿಲ್ಲ ಅನ್ನೋದು ಅರ್ಥ ಆಗ್ತಿಲ್ಲ. ನೀವು ನೋಡ್ಬೋದು ಎಷ್ಟು ಕೆಳಗಡೆಯಿಂದ ತಡೆಗೋಡೆಯನ್ನು ಕಟ್ಟುವಂಥ ಕೆಲಸ ಮಾಡಿದ್ದಾರೆ ಅಂತೆ, ಗಾರ್ಬೇನ್ ತಡೆಗೋಡೆ ಅಂತೇಳಿ ಅಂತ. ಅದು ಹಳೆ ರಸ್ತೆ ಆಗಿರ್ತದೆ, ಆ ಕಡೆಯಿಂದ ಬರ್ತಾ ಇರೋವಂಥದ್ದು. ಇಲ್ಲಿ ಮುಂದೆ ಹೋಗ್ತಿರುವಂಥ ಭಾಗದಲ್ಲಿ ನಿಮಗೆ ವಿಡಿಯೋಗಳನ್ನ ತೋರಿಸ್ತೇನೆ ಏನಾಗಿದೆ ಅಂತೇಳಿ ಅಂತ. ಕೇವಲ 15 ಕಿಲೋಮೀಟರ್ ರಸ್ತೆಗಳನ್ನು ಮಾಡಲಿಕ್ಕೆ ಕಳೆದ 7-8 ವರ್ಷಗಳಿಂದ ಪ್ರಯತ್ನ ಮಾಡ್ತಾನೇ ಇದ್ದಾರೆ. ಆದರೂ ಯಾವುದೇ ರೀತಿಯಾದಂತಹ ಕೆಲಸ ನಡೀತಾನೇ ಇಲ್ಲ. ನೋಡಿ, ಸಿಂಗಲ್ ರೋಡ್ ಆಗಿರುವಾಗ ಜನ ಆರಾಮಾಗಿ ತಿರುಗಾಡ್ತಾಯಿದ್ರು. ಈ NH75ನಲ್ಲಿ 4 ಪಥದ ರಸ್ತೆಯನ್ನು ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಪ್ರಾಪರ್ ಪ್ಲಾನಿಂಗನ್ನು ಮಾಡದೆ ಎಲ್ಲರೂ ಕೂಡ ಇವತ್ತಿನ ದಿನ ರಸ್ತೆಯನ್ನು ಹಾಳು ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಸಿಂಗಲ್ ರಸ್ತೆ ಆಗಿರುವಾಗ ಆರಾಮಾಗಿ ಸಾಗ್ತಾಯಿದ್ದು, ಟ್ರಾಫಿಕ್ ಜಾಸ್ತಿ ಆಗ್ತಾಯಿತ್ತು ಅನ್ನೋದೊಂದು ಬಿಟ್ಟರೆ ವೀಕೆಂಡ್ಸ್ಗಳಲ್ಲಿ ಆರಾಮಾಗಿ ಸಿಂಗಲ್ ರೋಡಲ್ಲಿ ನಾವು ಸಾಗ್ತಾಯಿದ್ವಿ. ಈ ಡಬಲ್ ರಸ್ತೆ ಅಂತ ಮಾಡಲಿಕ್ಕೆ ಅಂತ ಬಂದ ನಂತರ ಈ ಗುಡ್ಡಗಳನ್ನು ಬಗೆಯುವಾಗ ಯಾವುದೇ ರೀತಿಯ ಮುಂದಿನ ಥಿಂಕಿಂಗ್ ಮಾಡ್ದೇ ಬಗೆದು ನೋಡಿ, ಇಲ್ಲಿ ಕೂಡ ಎಡಬದಿಯಲ್ಲಿ ಈ ಗಾರ್ಬೇನ್ ಗೋಡೆಯನ್ನು ಕಟ್ಟಿದ್ದಾರೆ. ಇದು ಕೂಡ ಸ್ಟ್ರೈಟ್ ಮಾಡಲಿಕ್ಕೆ ಅಂತ ಪ್ಲ್ಯಾನ್ ಮಾಡಿರುವಂಥದ್ದು. ನಾವೀಗ ಹಳೆ ರಸ್ತೆಯಲ್ಲೇ ಹೋಗ್ತೇವೆ. ಈ ಕೆಲಸಗಳನ್ನು ಯಾವಾಗ ಮಾಡ್ತಾರೆ ಅಂತ ನೋಡಬೇಕು. ಈಗ ಮಳೆಗಾಲದಲ್ಲಿ ಮಳೆ ನಿಂತಿರುವ ಕಾರಣ ಈ ಕೆಲಸಗಳನ್ನು ಯಾವಾಗ ಮಾಡ್ಕೊತಾರೆ ನೋಡಬೇಕು. ಇಲ್ಲಿ ಮಣ್ಣು ತುಂಬುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಆ ಮಣ್ಣು ತುಂಬುವಂಥ ಕೆಲಸಕ್ಕೆ ಕಲ್ಲುಗಳನ್ನು ಕಟ್ಟುವಂಥ ಕೆಲಸ ಯಾವುದೇ ರೀತಿ ಇಲ್ಲ. ಯಥೇಚ್ಛವಾದ ಮಳೆ ಆಗುವ ಕಾರಣ ಸಮಯದಲ್ಲಿ ಆ ಮಣ್ಣುಗಳೆಲ್ಲ ಕುಸಿದು ಬರುವಂಥದ್ದು ನೀವು ಅಲ್ಲಿ ನೋಡ್ಬೋದು. ಮಣ್ಣು ಕುಸಿದು ಬರ್ತಾ ಇರೋವಂಥದ್ದನ್ನು. ಆ ಥರ ಮಣ್ಣು ಕುಸಿದು ಬರುವಾಗ ಯಾವುದೇ ರೀತಿಯ ನಮಗೆ ಚೇಂಜಸ್ಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ನೀವು ಈ ಬಲಬದಿಯಲ್ಲಿ ನೋಡ್ಬೋದು. ಮುಂದೆ ಬಲಬದಿಯಲ್ಲಿ ತಡೆಗೋಡೆನೇ ಕಟ್ಟದೆ, ನೀವು ಇಲ್ಲಿ ನೋಡ್ಬೋದು, ತಡೆಗೋಡೆ ಕಟ್ಟದೇ
ಈ ಸಿಮೆಂಟ್ ರಸ್ತೆಯನ್ನು ಮಾಡುವಂಥ ಕೆಲಸನ ಮಾಡಿದ್ದಾರೆ ಆಲ್ರೆಡಿ. ನಿಮಗೆ ಕಾಣಿಸ್ತಾ ಇರ್ಬೋದು, ಸಿಮೆಂಟ್ ರಸ್ತೆ ಆಗಿರುವಂಥ ಕೆಲಸನ ನಿಮಗೆ ಕಾಣಿಸ್ತಾ ಇರ್ಬೋದು. ಇದು ಹಳೆ ರಸ್ತೆ. ಪಕ್ಕದಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಹೊಸ ರಸ್ತೆ ಆಗಿದೆ. 30ರಿಂದ 40 ಅಡಿ 50 ಅಡಿ ಹೈಟಲ್ಲಿರುವಂಥ ಗುಡ್ಡಕ್ಕೆ ಯಾವುದೇ ರೀತಿಯ ತಡೆಗೋಡೆನೇ ಇಲ್ಲ. ನೀವು ಪೂರ್ಣ ಪ್ರಮಾಣದಲ್ಲಿ ನೋಡ್ಬೋದು ನೋಡಿ. ಈಗ ಎಲ್ಲ ಗೋಡೆಗಳು, ಎಲ್ಲ ತಡೆಗೋಡೆಗಳು ಥರಕ್ಕೆ ಇಲ್ಲದ ಕಾರಣ ಎಲ್ಲ ಮರಗಳು ಕೂಡ ರೋಡ್ ಮೇಲೆ ಬಿದ್ದಿದೆ. ಈಗ ರಸ್ತೆಯನ್ನು ಮಳೆಗಾಲದಲ್ಲಿ ಏನಾದರೂ ನಮಗೆ ಓಪನ್ ಮಾಡಿಕೊಟ್ಟು ಈ ರಸ್ತೆಯನ್ನು ಕೂಡ ಏನಾದರೂ ಅಗೆದು ಬಿಟ್ಟಿದ್ದಿದ್ರೆ ನಮಗೆ ಆ ರಸ್ತೆ ಮೇಲೆ ಈಗ ಮಣ್ಣು ಬೀಳುವ ಕಾರಣ ನಾವು ಬಲಬದಿಯ ರಸ್ತೆಯಲ್ಲಿ ಹೋಗೋಕ್ಕಾಗ್ತಾ ಇರಲಿಲ್ಲ. ಆಗ ನಮಗೆ ತುಂಬ ತೊಂದರೆಗಳಾಗ್ತಾಯಿದ್ದು. ಏನು ತೊಂದರೆಗಳಾಗ್ತಾಯಿತ್ತು ಅಂದರೆ, ಕಂಪ್ಲೀಟಾಗಿ ಈಗ ಎಡಬದಿಯ ರಸ್ತೆ ಇದ್ದದ್ದು ಕೂಡ ಮುಚ್ಚಿ ಹೋಗಿರ್ತಿತ್ತು. ಈ ಬಲಬದಿಯಲ್ಲಿ ನೋಡಿ, ನೀವು ಕೂಡ ನೋಡ್ಬೋದು. ಈಗ ಅಲ್ಲಿ ತಡೆಗೋಡೆ ಇಲ್ಲದೆ ಕಾಮಗಾರಿಯನ್ನು ಮಾಡುತ್ತಿರುವಂಥದ್ದು. ಈಗ ಇವರಿಗೆ 2014-15ರಲ್ಲಿ ಏನು ಟೆಂಡರನ್ನು ಕರೆದಿದ್ರು, ಆ ಟೆಂಡರನ್ನು ಕರೆಯುವಾಗ ಏನು ಅಮೌಂಟ್ ಯಾವುದೇ ರೀತಿಯಾಗಿ ಮಾತುಕತೆ ಆಗಿತ್ತು ಅದು ಮುಡಿ ಸ್ವಾಮಿ ಹೇಳೋದು. ಇವಾಗ 2019 ನಂತರನೇ 5 ವರ್ಷಗಳಿಂದ ಸತತವಾಗಿ ರೆಗ್ಯುಲರಾಗಿ ಇಲ್ಲಿ ತಡೆಗೋಡೆ ಕಟ್ಟದಲ್ಲೇ ಮಾಡ್ತಾನೇ ಇದ್ದಾರೆ. ಲ್ಯಾಂಡ್ ಸ್ಲೈಡಿಂಗ್ ಆಗ್ತಾನೇ ಇದೆ. ಆ ಥರ ಆಗ್ತಾ ಇರುವಾಗ ಇವರುಗಳು ಯಾಕೆ ಇದ್ರ ಬಗ್ಗೆ ಇದನ್ನು ಮಾಡ್ತಾಯಿಲ್ಲ ಅಂದರೆ, ಮತ್ತೆ ಅದನ್ನು ರೀಟೆಂಡರ್ಗಳನ್ನು ಮಾಡಿ ಇದಕ್ಕೆ ತಡೆಗೋಡೆಗಳನ್ನು ಕಟ್ಟಿ ಮಾಡಿ ಕೆಲಸಗಳನ್ನು ಮಾಡಿ ಅಂತ ಯಾಕೆ ಹೇಳ್ತಾ ಇಲ್ಲ? ಮೊನ್ನೆ ಮುಖ್ಯಮಂತ್ರಿಗಳು ಬಂದು ಹೇಳ್ತಾರೆ, ಈ 90 ಡಿಗ್ರಿಯಲ್ಲಿ ಗೋಡೆಯನ್ನು ಗುಡ್ಡವನ್ನು ಕೊರೆದಿರೋದಕ್ಕೆ ಇದು ಬೀಳ್ತದೆ. ಹೌದು, ಬೀಳ್ತದೆ, ಹೌದು. ಸರಿ, 30 ಡಿಗ್ರಿಯಲ್ಲಿ ಇದನ್ನು ತೆಗೀರಿ, ಮಣ್ಣನ್ನು ತೆಗೀರಿ ಅಂತ. ಅಲ್ಲಿಗೆ ಇಲ್ಲಿಂದ ಒಂದು 20 ಮೀಟ್ರಿಂದ 30 ಮೀಟ್ರ್ ದೂರ ಆ ಮಣ್ಣನ್ನು ನಾವು ಸ್ಲೋಪಾಗಿ ತಗೊಂಬರ್ಬೇಕು. ಅಷ್ಟು ಲ್ಯಾಂಡನ್ನು ಅಕ್ವೈಷನ್ ಮಾಡಬೇಕು ಅಂತಂದರೆ ಎಷ್ಟು ದುಡ್ಡನ್ನು ಕೊಡಬೇಕು ಅನ್ನೋದು ಪರಿಜ್ಞಾನವೂ ಇಲ್ಲ. ಮತ್ತು ಅವರು ವಿಡಿಯೋದಲ್ಲಿ ಹೇಳ್ತಾರೆ, ವಿಡಿಯೋ ಪ್ರೆಸ್ನವರು ಕೂಡ ಒಂದೇ ಒಂದು ಮಾತುಗಳನ್ನು ಮಾತಾಡೋದಿಲ್ಲ. NH ಅವರು ಅಂತ ತುಂಬ ಹೇಳ್ತಾರೆ. ಈ NHನವರು ಕೆಲಸ ಮಾಡ್ತಾಯಿದ್ರೆ ಈ ಥರ ಕಾಮಗಾರಿಯನ್ನು ಮಾಡೋದಿಲ್ಲ. NH ಅವರೇ ಕಾಮಗಾರಿ ಮಾಡುವಾಗ ಈ ಥರದ ಕಾಮಗಾರಿಯನ್ನು NH ರಾಷ್ಟ್ರೀಯ ಹೆದ್ದಾರಿಯಿಂದನೇ ರಸ್ತೆಗಳನ್ನು ಮಾಡುವಾಗ ಈ ಥರದ ಕಾಮಗಾರಿಗಳನ್ನು ಅವ್ರು ಮಾಡೋದೇ ಇಲ್ಲ. ಅವರು ಕೊಡುವಂಥ ಟೆಂಡರ್ಗಳನ್ನು ಯಾರಿಗೆ ಕೊಡ್ತಾರೆ ಆ ಕಂಪನಿಗಳ ಮೇಲೆ ಡಿಪೆಂಡ್ ಆಗ್ತದೆ. ಇದು ಐಸೋಲೆಕ್ಸ್ ಕಂಪನಿಗೆ ಕೊಟ್ಟಂಥ ಕಾಮಗಾರಿ. ನಂತರ ಇದು ರಾಜ್ಕಮಲ್ ಕಂಪನಿಗೆ ಬಂದಿದೆ. ಕಳೆದ 5 ವರ್ಷಗಳಿಂದ ಲ್ಯಾಂಡ್ ಸ್ಲೈಡಿಂಗ್ ಆಗ್ತಿರುವಾಗ ರಾಜ್ಕಮಲ್ ಕಂಪನಿಗೆ ಯಾಕೆ ಕ್ವಶನ್ಗಳನ್ನು ಮಾಡ್ತಾ ಇಲ್ಲ? ಇದರ ಹಿಂದೆ ಯಾರ್ಯಾರೆಲ್ಲ ಇದ್ದಾರೆ, ಈ ಕ್ವಶನ್ಗಳನ್ನು ಯಾಕೆ ಮಾಡ್ತಾ ಇಲ್ಲ? ರಾಜ್ಕಮಲ್ ಕಂಪನಿಗೆ ಯಾಕೆ ಕ್ವಶನ್ ಮಾಡ್ತಾ ಇಲ್ಲ? NH ಅವರನ್ನು ಯಾಕೆ ಹೈಲೈಟ್ ಮಾಡ್ತಾ ಇದ್ದೀರಾ? NH ಅವರೇ ರಸ್ತೆಯನ್ನು ಮಾಡೋದಾದರೆ ರಾಜ್ಕಮಲ್ ಕಂಪನಿ ಯಾಕೆ ಹೆಸರು ಹಾಕಬೇಕು? ಈಗ ಟೋಲನ್ನು ಕೂಡ ಓಪನ್ ಮಾಡಲಿಕ್ಕೆ ಚೌಲ್ಗೆರೆ ಟೋಲ್ ಅಂತೇಳಿ ರೆಡಿಯಾಗಿದೆ. ಈಗ ಈ ರಸ್ತೆಗಳು ಯಾವುದೇ ಥರದ ಗುಡ್ಡಗಳು ಕುಸಿಲಿಲ್ಲ ಅಂದಿದ್ರೆ ಈ ಮಳೆಗಾಲದಲ್ಲಿ, ಈಗ ಆ ಟೋಲ್ ಇವತ್ತು ಓಪನ್ ಆಗಿರ್ತಾ ಇತ್ತು. ಈಗ ರಾಜಣ್ಣ ಅವರು ಹಾಸನದ ಉಸ್ತುವಾರಿ ಸಚಿವರು ರಾಜಣ್ಣ ಅವರು ಬರ್ತಾರೆ, ಈಗ ಟೋಲನ್ನು ಓಪನ್ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ರು. ಯಾಕೆಂದರೆ ಈಗ ಈ ಥರ ತೊಂದರೆ ಆಗಿದೆಯಲ್ಲ, 1-2 ತಿಂಗಳು ಈ ಥರ ಮಾಡ್ತಾರೆ, ಮತ್ತೆ 1 ತಿಂಗಳು ಬಿಟ್ಟು ಅದರೊಳಗಡೆ ಮತ್ತೆ ರಸ್ತೆಯನ್ನು ಮಾಡ್ಕೊಳ್ಳಿಕ್ಕೆ ಓಡಾಡಲಿಕ್ಕೆ ಬಿಡ್ತಾರೆ ಆಪ್ಷನನ್ನು. ಆ ರೀತಿಯಾಗಿ ಇಲ್ಲಿ ಮಾಡ್ತಿರುವಂಥ ಕಾಮಗಾರಿ ಐಸೋಲೆಕ್ಸ್ ಕಂಪನಿಯ ಮಾಡ್ದಲ್ಲೇ ಇರುವಾಗ, ರಾಜ್ಕಮಲ್ ಕಂಪನಿಯವರು ಬಂದು ಮಾಡ್ತಿರುವಾಗ ಅವರನ್ನು ಮುಂದೆ ಯಾಕೆ ನೀವು ಶೋಕೇಸ್ ಮಾಡ್ತಾ ಇಲ್ಲ? ಈ ಪ್ರೆಸ್ನವರಿಗೆ ಅದ್ರ ಬಗ್ಗೆ ಮಾಹಿತಿ ಇಲ್ವಾ? ಈ ಯಾವ ಕಂಪನಿ ಕೆಲಸ ಮಾಡ್ತಾ ಇದೆ, ಆ ಕಂಪನಿಗೆ ಏನು ಟೆಂಡ್ರ್ ದುಡ್ಡಿದೆ? ಈಗ 35 ಕಿಲೋಮೀಟರ್ ರಸ್ತೆಯನ್ನು ಆಲ್ರೆಡಿ ಮಾಡಿದ್ದಾರೆ ಅಂತ ಹೇಳ್ತಾರೆ. 35 ಕಿಲೋಮೀಟರ್ ರಸ್ತೆ ಅಂದರೆ ಹಾಸನದಿಂದ ಸಕಲೇಶ್ಪುರದ ಬೈಪಾಸ್ನವರೆಗಿನ 35 ಕಿಲೋಮೀಟರ್ ರಸ್ತೆಯನ್ನು ಮಾಡಿದ್ದಾರೆ, ಹೌದು. ಇನ್ನು 15 ಕಿಲೋಮೀಟರ್ ಅಂದರೆ 10ರಿಂದ 12 ಕಿಲೋಮೀಟರ್ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳಬೇಕಾಗಿದೆ. ಆ ಕೆಲಸನ ಯಾಕೆ ಮಾಡ್ತಾ ಇಲ್ಲ ನೋಡಿ? ಈಗ 2 ಬದಿಯಲ್ಲಿ ಇದನ್ನು ಗುಡ್ಡವನ್ನು ಕೊರೆದಿದ್ದಾರೆ. ಸರಿಸುಮಾರು 50 ಅಡಿಗಿಂತ ಹೈಟಲ್ಲಿದೆ. ಇಲ್ಲಿ ರಸ್ತೆಯನ್ನು ಮಾಡಲಿಕ್ಕೆ ಅವರೀಗ ತಡೆಗೋಡೆನೇ ಕಟ್ಟದಲ್ಲೇ ರಸ್ತೆಯನ್ನು ಮಾಡಲಿಕ್ಕೆ ಹೋದರೆ ಏನಾಗ್ತದೆ? ಈ ಕಾರಣಕ್ಕೆ ಈ ಕಂಪನಿ ರಾಜ್ಕಮಲ್ ಕಂಪನಿ ಅಂತ ಹೇಳ್ತಾ ಇದ್ದೇನೆ. ಈ ಕ್ವಶನ್ಗಳನ್ನು ಮೀಡಿಯಾದಲ್ಲಿ ಯಾಕೆ ಹೈಲೈಟ್ ಮಾಡ್ತಾ ಇಲ್ಲ? ಇದರಿಂದ ಯಾರ್ಯಾರೆಲ್ಲ ಇದ್ದಾರೆ, ಇದಕ್ಕೆ ಆನ್ಸರ್ ಸಿಗಬೇಕಾಗಿದೆ. ಅವರಿಗೆ ಈ ಬೇಸಿಗೆ ಅಂತಂದರೆ ಈ ಅಕ್ಟೋಬರ್ ನವಂಬರ್ಗೆ ಮಳೆ ಕಡಿಮೆ ಆಗ್ತದೆ. ಅಕ್ಟೋಬರ್ನಿಂದ ಮೇ ಮಂತ್ನ ತಿಂಗಳಂದರೆ 7 ತಿಂಗಳು ಟೈಮ್ ಸಿಗ್ತದೆ. ಆ ಟೈಮ್ನಲ್ಲಿ ಕೆಲಸ ಮಾಡೋದಿಲ್ಲ ಅವರು ಸ್ಟಾರ್ಟ್ ಮಾಡಲಿಕ್ಕೆ ಬರ್ತಾರೆ ಫೆಬ್ರವರಿ ಮಾರ್ಚ್ ನಂತರ ಕೆಲಸವನ್ನು ಸ್ಟಾರ್ಟ್ ಮಾಡ್ತಾರೆ. ಆ ಸ್ಟಾರ್ಟ್ ಮಾಡುವಾಗ ಏನಾಗ್ತದೆ, ಅವರುಗಳು
ಆಗ ಮತ್ತೆ ಮಳೆ ಸ್ಟಾರ್ಟ್ ಆಗುತ್ತೆ, ಮತ್ತು ಅಡಚಣೆಗಳಾಗುತ್ತೆ. ಅಡಚಣೆ ಆಗದಿರೋ ರೀತಿ ಅವರು ಎಲ್ಲ ರೀತಿಯ ಪ್ಲ್ಯಾನ್ಗಳನ್ನು ಮಾಡ್ಕೊಂಡು ಈ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ ಅನ್ನೋದು ಇಲ್ಲಿ ಈ ಮಾಹಿತಿ ವಿಡಿಯೋದಲ್ಲಿ ಕೊಡ್ತಿರೋಂಥ ಮಾಹಿತಿಯಲ್ಲಿ ನಿಮಗೆ ಹೇಳ್ತಿರೋಂಥದ್ದು. ಈಗ ವಿಡಿಯೋಗಳನ್ನು ನೋಡ್ತೀರಾ, ಹೆಚ್ಚಿನ ಅಂಶವಾಗಿ ಎಲ್ಲರೂ ಕೂಡ ಶೇರ್ ಮಾಡಬೇಕು, ಇದರಲ್ಲಿ ಆಗ್ತಿರೋಂಥ ತೊಂದರೆಗಳನ್ನು ಹೈಲೈಟ್ ಮಾಡಬೇಕು ಅಂತೇಳಿ ನಾನು ಈ ವಿಡಿಯೋಗಳಲ್ಲಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೇನೆ. ಈ ರಸ್ತೆ ಯಾಕೆ ತುಂಬ ಮುಖ್ಯವಾಗಿದೆ ಅಂತಂದರೆ, ಇವತ್ತು ಮುಂದಿನ ವಿಡಿಯೋದಲ್ಲಿ ಆ ವಿಚಾರವನ್ನು ನಾನು ಹೇಳ್ತೇನೆ. ಈ ರಸ್ತೆ NH75 ಯಾಕೆ ತುಂಬ ಮುಖ್ಯವಾಗಿರ್ತದೆ ಅಂತೇಳಿ ಅಂತ. ಈ ವಿಡಿಯೋ ಆನೆಮಲ್ಲಿಂದ ದೋಣ್ಗಲ್ನವರೆಗಿನ ವಿಡಿಯೋ ಆಗಿರ್ತದೆ. ನೋಡಿ, ಇದು ದೋಣ್ಗಲ್ ಭಾಗದ ಸರ್ಕಲ್ಲು. ಇಲ್ಲಿ ನೀವು ಈ ಸರ್ಕಲ್ಲಿಗೆ ಮಂಜರಾಬಾದ್ ಫೋರ್ಟಿಗೆ ಹೋಗುವಂತಹ ಸರ್ಕಲ್ ಆಗಿರ್ತದೆ. ಮತ್ತು ಬಲಬದಿಗೆ ಹೋದರೆ ಮಂಗಳೂರು ಭಾಗಕ್ಕೆ, ಕರಾವಳಿ ಭಾಗಕ್ಕೆ, ಉಡುಪಿ ಮತ್ತು ಮಂಗಳೂರು ಭಾಗಕ್ಕೆ ಹೋಗುವಂಥ ರಸ್ತೆಯಾಗಿದ್ದು, ಎಡಬದಿಗೆ ಹೋದರೆ ಕೊಡ್ಲಿಪೇಟೆ, ಸೋಮವಾರಪೇಟೆ, ಮಡಿಕೇರಿಗೆ ಹೋಗುವಂಥ ರಸ್ತೆಯಾಗಿರ್ತದೆ. ಮತ್ತು ಈ ಮಂಜರಾಬಾದ್ ಫೋರ್ಟಿಗೆ ಹೋಗುವಂಥ ರಸ್ತೆಯನ್ನು ಕಾಮಗಾರಿಯನ್ನು ಮಾಡ್ತಾಯಿದ್ದಾರೆ. ಅದು ಇವಾಗ ಕಂಪ್ಲೀಷನ್ ಆಗಲಿಕ್ಕೆ ಒಂದು ಬರುವಂಥ ಹಂತದಲ್ಲಿದೆ. ತಡೆಗೋಡೆಯನ್ನು ಕಟ್ಟುವ ಮೂಲಕ ಅದಕ್ಕೊಂದು ರಸ್ತೆಯನ್ನು ರೆಡಿ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಆನೆಮಲ್ನಿಂದ ದೋಣ್ಗಲ್ನವರೆಗೆ NH75ನ ವಿಡಿಯೋ ಆಗಿರ್ತದೆ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿನ ನಿಮಗೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೇನೆ. ಥ್ಯಾಂಕ್ ಯು.